ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಕ್ಕಂದ್ರೆ ಕೇಳಿಸ್ಕೊಳ್ಳಿ, ನೀವು ಬಿಜೆಪಿಗೆ ಯಾರಾದ್ರೂ ವೋಟ್ ಹಾಕಿದ್ರೆ ಅವ್ರ ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರೆ. ಸ್ನೇಹಿತರೆ ನಮಸ್ಕಾರ, ಈಸಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1985ರಲ್ಲಿ ಒಬ್ಬ ಗಂಡಸು ಹುಡ್ತ, ಅವರೇ ಈ ಪ್ರದೀಪ್ ಈಶ್ವರ್. ಈ ಗಂಡಸು ಎಂಬ ಪ್ರದೀಪ್ ಈಶ್ವರ್ ಏನಿದಾರಲ್ಲ, ಇವರು ಡೈರೆಕ್ಟ್ ಆಗಿ ಜನಗಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಏನು ಅಂತಪ್ಪ ಅಂತಂದ್ರೆ, ನೀವೇನಾದರೂ ಬಿಜೆಪಿಗೆ ವೋಟ್ ಹಾಕಿದ್ರೆ ನಿಮ್ಮ ಗ್ಯಾರಂಟಿಗಳನ್ನ ಅವರು ನಿಲ್ಲಿಸ್ಬಿಡ್ತಾರೆ ಅಂತ. ಪಾಪ ನಮ್ಮ ಪ್ರದೀಪ್ ಈಶ್ವರ್ ಅವ್ರಿಗೆ ಇನ್ನು ಗೊತ್ತಿಲ್ಲ ಅಂತ ಕಾಣುತ್ತೆ. ಈಗ ನಡೀತಾ ಇರ್ತಕ್ಕಂಥದ್ದು ಲೋಕಸಭಾ ಎಲೆಕ್ಷನ್ ಅಂತ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬಂದರೂ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಗ್ಯಾರಂಟಿಗಳನ್ನ ಅವರು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಆದ್ರೂ ಜನಗಳಿಗೆ ಇವರು ಡೈರೆಕ್ಟ್ ಆಗಿ ಬ್ಲಾಕ್ ಮೇಲ್ ಮಾಡೋದರ ಜೊತೆಗೆ ಕಿವಿ ಮೇಲೆ ಹೂವನ್ನೆಲ್ಲ ಲಾಲ್ ಬಾಗನ್ನೇ ಇಡೋದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ. 2,000 ಗೃಹಲಕ್ಷ್ಮಿಯಿಂದ ಮನೆ ಮನೆಗೂ ಕೊಟ್ಟಿದ್ದೀವಿ. 10 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿ ಕೊಡ್ತಿದೀವಿ. 5 ಕೆಜಿ ಅಕ್ಕಿ ಕಾಸು ಕೊಡ್ತಿದೀವಿ. ಬಿಜೆಪಿ ಅವರಿಗೆ 36 ರೂಪಾಯಿ ಕೆಜಿ ಕೊಡ್ತೀವಿ ಅಂದ್ರೆ ಅವ್ರು ಕೊಡ್ತಾ ಇಲ್ಲ. ಸ್ನೇಹಿತರೆ, ಈ ಗ್ಯಾರಂಟಿಗಳೇನಿದಾವಲ್ಲ, ಸರ್ಕಾರ ಯಾವುದೇ ಇರಲಿ ಒಂದ್ಸತಿ ಅನೌನ್ಸ್ ಮಾಡಿದರೆ ಅದನ್ನ ಹೊಟ್ಟೆ ಕೊಡ್ಬೇಕಾಗತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಯಾವುದೇ ಗ್ಯಾರಂಟಿಗಳನ್ನ ಯಾವುದೇ ನಾಯಕರಾಗ್ಲಿ ತಮ್ಮ ಜೋಬಿನಿಂದ ಯಾರು ಕೊಡಲ್ಲ. ಎಲ್ಲವೂ ಜನರ ದುಡ್ಡನ್ನ ಜನರಿಗೆ ಕೊಡ್ತಾರೆ. ಈಗ ರಾಜ್ಯ ಸರ್ಕಾರದಲ್ಲಿ ಈ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಇವರ ಖಜಾನೆಯಲ್ಲಿ ದುಡ್ಡು ಇಲ್ಲದೆ ಇರಬಹುದು. ಆ ಒಂದು ಕಾರಣಕ್ಕಾಗಿ ಮತ್ತು ಇದರ ಜೊತೆಗೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಸೋಲುತ್ತೇವೆ ಎಂಬ ಒಂದು ಭಯ ಕೂಡ ಇವ್ರನ್ನ ಕಾಡ್ತಿರ್ಬೋದು. ಕಳ್ಳಗೊಂದು ಪಿಳ್ಳೆನಿವ ಅನ್ನೋ ಹಾಗೆ ಇವೆರಡನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ವೇಳೆ ಏನಾದರೂ ಕೇಂದ್ರದಲ್ಲಿ ಇವರು ಗೆದ್ರೆ ಅವಾಗ ಈ ಗ್ಯಾರಂಟಿಗಳನ್ನ ಹೇಗಾದ್ರೂ ಮಾಡಿ ಫುಲ್ಫಿಲ್ ಮಾಡಲೇಬೇಕಾಗತ್ತೆ. ಆಮೇಲೆ ಸೋತ್ರೆ ಎಲ್ಲವನ್ನು ಕೇಂದ್ರದ ಮೇಲೆ ಹಾಕ್ಬಿಟ್ಟು ಕೈ ಕೊಟ್ಕೊಂಡು ಕುಳಿತುಕೊಂಡ್ಬಿಡೋದು. ಇದು ಇವರ ಉದ್ದೇಶ. ಹಾಗಾಗಿ ಇವರು ಜನಗಳಿಗೆ ಡೈರೆಕ್ಟ್ ಆಗಿ ಬ್ಲಾಕ್ ಮೇಲ್ ಮಾಡಿ ಮತಯಾಚನೆ ಮಾಡ್ತಾ ಇರೋದು. ಸ್ನೇಹಿತರೆ, ಇದು ಇವತ್ತಿನ ವಿಷಯ. ನಮಸ್ಕಾರ.